ಹುನಗುಂದ ವಿಜಯ ಮಹಾಂತೇಶ ಪ್ರೌಢಶಾಲೆ ಹಾಗೂ ವಿಮಾ ಬಾಲಿಕೆಯರ ಪ್ರೌಢಶಾಲೆಯ 1984ರಿಂದ 85ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರ ವತಿಯಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಇದೇ ಶನಿವಾರ ದಿನಾಂಕ 28 ಸಂಜೆ 4 ಗಂಟೆಗೆ ಸ್ನೇಹ ಸಮ್ಮಿಲನ ಹಾಗೂ ಸಂಗೀತ ಕಾರ್ಯಕ್ರಮ ಮಾರ್ಚ್ 1 ರವಿವಾರ ಮುಂಜಾನೆ 10 ಗಂಟೆಗೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಹೊಂದಿಕೊಂಡ ಎಂಆರ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಪೂಜ್ಯ ಗುರು ಮಹಾಂತ ಸ್ವಾಮಿಗಳು ಮತ್ತು ಪೂಜ್ಯ ಶ್ರೀ ಅಮರೇಶ್ವರ ದೇವರು ಸಾನ್ನಿಧ್ಯದಲ್ಲಿ ಜರುಗುವುದು ಎಂದು ಈ ಕಾರ್ಯಕ್ರಮಕ್ಕೆ 1984-85ರಲ್ಲಿ ಎಸ್ಎಸ್ಎಲ್ಸಿ ಓದಿದ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಸಂಗಣ್ಣ ಅವಾರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿದರು. ಸಂಗಮೇಶ ಬೆನಕನಡೋಣಿ, ಈರನಗೌಡ ಪಾಟೀಲ, ಸಂಗಣ್ಣ ತಪೇಲಿ, ಎಚ್ಪಿ ಪಾಟೀಲ, ಅರವಿಂದ ದಾದ್ಮಿ, ಬಿಜಿ ಗೌಡರ, ಮಹಾಂತೇಶ ಮುಕ್ಕಣ್ಣವರ್ ಇನ್ನೂ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಸ್ನೇಹ ಸಮ್ಮೇಳನ ಮೊನ್ನೆ ಮಾರ್ಚ್ 1ಕ್ಕೆ ಗುರುವಂದನ ಕಾರ್ಯಕ್ರಮ. ಅದು ಸ್ವಲ್ಪ ಯಾರಾದರೂ ನಮ್ಮ ವಿದ್ಯಾರ್ಥಿನಿಯರು 84-85ನೇ ಇಸ್ವಿಯೊಳಗ ಬಿಟ್ಟಿದ್ರು ಅಂತಂದ್ರೆ ಅವ ಬರಾಕನು ಅಂತ ಅನ್ಕೊಂಡಿರ್ತೀವಿ. ಪೇಪರ್ ನೋಡಿ ಇದನ್ನ 84-85ರೊಳಗೆ ಯಾರಾದ್ರೂ SLC ಕಲ್ತಂತ ವಿದ್ಯಾರ್ಥಿಗಳಿದ್ರಂದ್ರೆ ಈ ಪತ್ರಿಕೆಗಳನ್ನು ನೋಡಿ ಬರ್ಲಿ ಅನ್ನೋದು ಜಾಯಿನ್ ಆಗ್ಲಿ ವಿಚಾರ ನಾವು ಮೂಲ ಕರೆದ ಉದ್ದೇಶ ಇದು. ನಾವು ಪ್ರೆಸ್ ಮೀಟ್ ಮಾಡ್ಬೇಕಾಯ್ತು ಅಂತಂದ್ರೆ ಬಹಳ ವರ್ಷದ ನಂತರ ಕೂಡಾಕತ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಬರ್ಲಿ, ಯಾರನ್ನೂ ಬಿಡೋದು ಶನಿವಾರ ಮತ್ತು ರವಿವಾರ ಆಮಂತ್ರಣ ಕೊಡ್ತೀವಿ. ಎಲ್ಲರೂ ಆಮಂತ್ರಣ ಕೊಟ್ಟಂಗ ಈಗ ಎಲ್ಲರೂ ಇಲ್ಲಿ ಇವರು ತುಪ್ಪ ಕೊಟ್ಟಿರೋ ಒಂದು ಹೇಳ್ರಿ ವಿಶೇಷ ಅಂತಂತಂದ್ರೆ ಸ್ನೇಹ ಸಮ್ಮೇಳನಕ್ಕೆ ಎಲ್ಲಾ ವಿದ್ಯಾರ್ಥಿನಿಯರು, ಎಲ್ಲಾ ಸಹೋದರ ಸಹೋದರಿ ಎಲ್ಲಾ ಈ ಕಾರ್ಯಕ್ರಮಕ್ಕೆ ಇನ್ವಾಲ್ವ್. ಅಲ್ಲಿಂದ ಎಂಆರ್ ರೆಸಿಡೆನ್ಸಿವರೆಗೆ ಸಾರೋಟಿನಲ್ಲಿ ಎಲ್ಲಾ ಗುರುಗಳನ್ನ ಸಾರೋಟಿನಲ್ಲಿ ಭವ್ಯವಾದ ಮೆರವಣಿಗೆಯೊಂದಿಗೆ ಅವರನ್ನ ನಾವು ಕರ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 12 ಗಂಟೆಗೆ ಎಂಆರ್ ರೆಸಿಡೆನ್ಸಿಯಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ ಎಲ್ಲ ನಮ್ಮ ಕಲಿಸಿದ ಗುರುಗಳನ್ನ ಗೌರವವನ್ನು ಸತ್ಕಾರ ಮಾಡುವುದು ಆಗಲಿ, ನಮ್ಮೆಲ್ಲರ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಒಂದು ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು, ಸ್ಥಳೀಯವಾಗಿರ್ತಕ್ಕಂಥ ಸ್ನೇಹಿತರಿಗೆ ಎಲ್ಲರಿಗೆ ವಿಶೇಷವಾದ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇನ್ನೂ ಬಹಳಷ್ಟು ಸ್ನೇಹಿತರು ನಮಗೆ ಅವರು ಲಭ್ಯವಾಗಿಲ್ಲ. ಅದಕ್ಕಾಗಿ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಸ್ನೇಹಿತರಿಗೆ ಮಾಹಿತಿ ಲಭ್ಯವಾಗಲಿ, ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಅವಕಾಶ ಮಾಡಿಕೊಡ್ತಾರಂತ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರಲ್ಲಿ ತಾವು ಈ ಸುದ್ದಿಯನ್ನು ಹೆಚ್ಚು ವಿಸ್ತಾರ ಮಾಡಿದ್ರೆ ಅದು ಒಂದು ರೀತಿಯಿಂದ ಎಲ್ಲ ನಮ್ಮ ಸ್ನೇಹಿತರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿ ನಾನು ಪತ್ರಿಕಾ ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.